ಆಯಿಲು ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದು ನಮ್ಮ ತೋಟದಲ್ಲಿ ವಿಡಿಯೋದಲ್ಲಿ ನೋಡಿದಂಗೆ ಏಲಕ್ಕಿ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಮತ್ತು ಈ ವಿಡಿಯೋದಲ್ಲಿ ಕಾಫಿ ಬಗ್ಗೆ ಹೇಳ್ಬೇಕಂದ್ರೆ ಎಸ್ಪೆಷಲಿ ನಾವು ಟ್ರಯಲ್ಗೆ ಅಂತಂದು ಹಾಕಿದ್ವಿ. ನೋಡಿ ಆ ಥರ ಗಿಡ ಇದೆ, ಒಂದು 4-5 ಗಿಡ ಹಾಕಿದ್ವಿ ಕಾಫಿ ಅಂತನ. ಟ್ರಯಲ್ಗೆ ಅಂತ ಹಾಕಿದ್ದು ಒಂದು 10 ವರ್ಷ ಆಯ್ತು ಆಲ್ಮೋಸ್ಟ್ ಆಗಿದೆ. ನಾವು ನೋಡ್ದಂಗೆ ಒಂದು 10 ವರ್ಷದ ಗಿಡ ಇದು. ನೋಡಿ ಅಲ್ಲ, ನಾವು ಹಾರ್ವೆಸ್ಟ್ ಮಾಡ್ಬೇಕು, ಒಂದು ಸ್ವಲ್ಪ ಕಾಫಿ ಬೆಳಿಬೇಕು ಅನ್ನೋದೊಂದಿತ್ತು. ನೋಡಿ ಇಲ್ಲಿ ಹೋದ ವರ್ಷನೇ ಅಲ್ಲೇ ಕಾಫಿ ಬಂದಿತ್ತು. ಹೋದ ವರ್ಷ ಯಾಕೆ ಒಂದು 2 ವರ್ಷದಿಂದ ಕಾಫಿ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಅಷ್ಟೇನು ಕೇರ್ ತಗೊಂಡಿಲ್ಲ. ನೋಡ್ಬೋದು ನೀವೆಲ್ಲ ಇಲ್ಲಿ ಹಣ್ಣಾಗಿದೆ, ಯಾವ ಥರ ಹಣ್ಣಾಗಿದೆ ಅಂತಂದು. ಗಿಡ ಮಾತ್ರ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿದೆ. ₹1 ಖರ್ಚು ಮಾಡಿಲ್ಲ ಈ ಗಿಡಕ್ಕೆ, ಮತ್ತೆ ಒಂದು ಕಾಳು ಗೊಬ್ಬರನೂ ಕೊಟ್ಟಿಲ್ಲ. ಗಿಡ ಮಾತ್ರ ಯಾವ ಥರ ಇದೆ ನೋಡಿ, ನೀವು ನೋಡ್ಬೋದು. ನೋಡಿ ಪ್ರತಿಯೊಂದು ಹಣ್ಣು ಯಾವ ಥರ ಆಗಿದೆ ನೋಡಿ ಯಾವ ಥರ ಇದೆ ಅಂತಂದ್ರೆ ನೋಡ್ಬೋದು ನೀವು. ನೋಡಿ ಒಂದೊಂದು ಸೈಜ್ ಯಾವ ಥರ ಇದೆ ಅಂತಂದ್ರೆ ನೋಡ್ಬೋದು ಯಾವ ಥರ ಇದೆ. ಈ ಥರ ನಮ್ಮ ದಾವಣಗೆರೆ ಸೈಡ್ ಯಾರೂ ಬೆಳೆಯೋದಿಲ್ಲ ಕಾಫಿನ. ಆಲ್ಮೋಸ್ಟ್ ಅಲ್ಲಿ ಮಲೆನಾಡು ಸೈಡ್ ನೋಡಿ ಸ್ನೇಹಿತರೆ ಯಾವ ಥರ ಕಾಯಿ ಬಿಟ್ಟಿದೆ ಅಂತಂದ್ರೆ ನೀವೇ ನೋಡ್ಬೋದು. ಕಾಫಿ ಯಾವ ಸೈಜ್ ಇದೆ, ಇಂತಿಂಥ ಸೈಜ್ ಇದೆ. ನೀವು ನೋಡ್ಬೋದು ಗಿಡ ಮಾತ್ರ ಸ್ಟ್ರೈಟ್ ಹೋಗಿದೆ. ನಾವು ನೋಡ್ದಂಗೆ ಇದೊಂದು 10 ಫೀಟ್, ಒಂದು 10 ಅಡಿಯಷ್ಟು ಎತ್ತರ ಹೋಗಿದೆ. ಆಲ್ಮೋಸ್ಟ್ ಅಲ್ಲಿ ಈ ಥರ ಎಲ್ಲ ಗಿಡ ಬೆಳೆಕ್ ಬಿಡಬಾರ್ದು. ನೋಡ್ಬೋದು ಈ ಥರ ಎಲ್ಲ ಇಲ್ಲಿ ಈ ರೆಂಬೆಗಳು ಬಂದಿದ್ದಾವೆ. ಈ ಥರ ಇವನ್ನೆಲ್ಲ ಈ ಥರ ಮುರಿದು ಏನು ಒಂದು 4 ಅಡಿಗೆ ಕಟ್ ಮಾಡಿ ಬಿಡ್ಬೇಕು. ಇವನ್ನೆಲ್ಲ ಕಟ್ ಮಾಡಿದೆ ಅಂದ್ರೆ ಗಿಡ ಒಂದು 5 ಅಡಿ ಅಷ್ಟೊತ್ತಿಗೆ ಅಷ್ಟೇ ಇಟ್ಕೋಬೇಕು. ಜಾಸ್ತಿ ಆದ್ರೆ ಈಗ ಹಾರ್ವೆಸ್ಟ್ ಮಾಡಕ್ಕೂ ಸರಿಯಾಗಲ್ಲ, ಸುಮ್ಮನೆ ವಜ್ಜಾಗುತ್ತೆ. ಈ ತರ ನೋಡಿ, ಈ ತರ ಕಾಯಿ ಕಟ್ಟಿ ಈ ತರ ಜೋತ್ ಬೀಳ್ತತೆ. ಜೋತ್ ಬಿದ್ರೆ ಸುಮ್ಮನೆ ಹರಿ ಮುರ್ಕಂತತೆ, ಕಾಯಿ ಲಾಸ್ ಆಕತೆ. ಅವಾಗ ಈ ರೆಂಬೆ ಕೊಂಬೆ ಬಂದಿದ್ದೆಲ್ಲ ಮುರ್ಕಂತ ಇದ್ರೆ ಚೆನ್ನಾಗುತ್ತೆ. ಇಲ್ಲಿ ಗಿಡನೂ ಸ್ವಲ್ಪ ಹೆಲ್ದಿ ಆಗಿರ್ತತೆ, ಒಂಥರ ಕ್ಲಮ್ಜಿ ಅನ್ಸಲ್ಲ. ನೋಡ್ಬೋದು ಕಾಯಿ ಈ ತರ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಈ ತರ ಕಾಯಿ ಬೆಳಕ್ ಯಾರು ಆಗೋದಿಲ್ಲ. ನೋಡ್ಬೋದು ಯಾವ ಸೈಜ್ ಇದೆ ಕಾಯಿ ಅಂತಂದು. ಗಿಡ ನೋಡಿ ಆ ತರ ಗಿಡ ಇದೆ. ನೋಡಿ ಸ್ನೇಹಿತರೆ ಈ ತರ ಇದಾವಲ್ಲ, ಈ ತರ ಇದ್ದಿದ್ರೆ ಈ ತರ ಹಿಂಗೆ ಇಚ್ಚಿಕ್ಬೇಕು. ಇಚ್ಚಿಗಿಂದೆ ಮೆಗಳ ಸಿಪ್ಪೆ ಹೋಗಿ ಈ ತರ ಬರುತ್ತೆ. ಈ ತರ ಬಂದ್ಮೇಲೆ ಇನ್ನೊಂದ್ ಲೇಯರ್ ಸಿಗ್ತತಲ್ಲ ನಮ್ಗೆ, ಇದ್ರೊಳಗಡೆ ಇನ್ನೊಂದ್ ಲೇಯರ್ ಇರುತ್ತೆ. ಇದು ಹಸಿದು, ಇದು ನಮಗಿದ್ದಂತಹ ಡ್ರೈ ಮಾಲ್. ಇದು ಒಳಗಡೆ ಒಂದ್ ಸ್ವಲ್ಪ ಒಣಗಿದೆ. ಇದು ಒಳಗಡೆ ಆದ್ರೆ ಈ ತರ ಬರುತ್ತೆ ಬೀಜ. ಅದು ಹಸಿ ಇದೆ ಸ್ವಲ್ಪ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ಹಸಿ ಇದೆ, ಎಲ್ಲ ಅಷ್ಟು ಸುಲಭವಾಗಿರಲ್ಲ ಇವು ಬೀಜ ಬಿಟ್ಕೊಳಲ್ಲ. ಸ್ವಲ್ಪ ಡ್ರೈ ಆಗಿಂದೆ ಬೀಜ ಪಲ್ಪ್ ತರ ಆಗುತ್ತೆ. ಪಲ್ಪ್ ಅಂದ್ರೆ ಒಂದ್ ಸ್ವಲ್ಪ ಸಣ್ಣ ಕಾಳು ತರ ಬರುತ್ತೆ. ಅದನ್ನ ಒಣಗಿಸ್ಬಿಟ್ಟು ನೀವು ಮಾರ್ಕೆಟಿಗೆ ಹೋಯ್ದ್ರೆ ಒಳ್ಳೆ ಡಿಮ್ಯಾಂಡ್ ಇರ್ತತೆ. ನೋಡಿ ಈ ತರ ಇದೆ ನೋಡಿ. ಈ ತರ ಗ್ರೀನಿಶ್ ಬರ್ತತೆ. ಒಣಗಿಸಿಂದೆ ಸ್ವಲ್ಪ ಕರಿ ತರ ಆಗುತ್ತೆ, ಕರ್ರು ಬರ್ತತೆ ಈ ಬೀಜ. ಅದೇ ನೀವು ಮನೆಯಲ್ಲೇ ಮಾಡ್ಕೋಬಹುದು ಎಲ್ಲ ಕಾಫಿ ಪೌಡರ್ ಅಂದ್ರೆ. ಮನೆಯಲ್ಲಿ ಅಂತರಗಿಂತ ಅವರೆಲ್ಲ ಹೊರಗಡೆ ಅವಕ್ಕೆಲ್ಲ ಏನೇನೋ ಮಾಡ್ತಾರೆ. ನೋಡಿ ಇಲ್ಲಿ ಯಾವ ತರ ಇದೆ ಅಷ್ಟು ಕಾಯಿ ನೋಡಿ. ಬಟ್ ಇನ್ಮೇಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ನೋಡಿ ಯಾವ ತರ ಕಾಫಿ ಇದೆ ಅಂತಂದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಯಾರು ಮಾಡಿಲ್ಲ ನಮಗೆ ಗೊತ್ತಿರೋ ಪ್ರಕಾರ. ನೋಡಿ ಯಾವ ತರ ಇದೆ. ನಾವು ಆಲ್ಮೋಸ್ಟ್ ಅಲ್ಲಿ ಗಿಡ ಈ ತರ ಹಿಂಗೆ ಬಕ್ಕೊಂಡಿರೋ ತರ ಹಿಂಗ್ ಬಿಟ್ಕೋಬಾರ್ದಿತ್ತು. ನಮಗೆ ಗೊತ್ತಿಲ್ಲ. ನಾವು ಮಲೆನಾಡು ಸೈಡ್ ಎಲ್ಲ ನೋಡ್ದಂಗೆ ಆ ಕಡೆ ಸೈಡ್ ಎಲ್ಲ ಹಿಂಗ ರೆಂಬೆ ಕೊಂಬೆ ಬಂದ್ರೆ ಅವನ್ನೆಲ್ಲ ಹಂಗೆ ಕಟಾವ್ ಮಾಡಿಬಿಡ್ತಾರೆ. ನಾವ್ ತರ ಹಂಗೆ ಬಿಡ್ಕೊಂಡಿವಿ. ನೋಡ್ರಿ ಯಾವ ತರ ಇದೆ. ಮಿನಿಮಮ್ ಅಂದ್ರೆ ಒಂದ್ ಗಿಡದಲ್ಲಿ ಒಂದು 4 ರಿಂದ 5 kg ಸಿಗ್ತದೆ ಕಾಫಿ. ನಾವ್ ಅನ್ಕೊಂಡಿರೋ ಪ್ರಕಾರ ಒಂದ್ 4 ರಿಂದ 5 kg ಇಟ್ಕೊಂಡಿದೀವಿ, ಬರ್ಬೋದೇನಂತ. ಅಲ್ಲ ಬೇರೆ ಕಡೆ ಎಲ್ಲ ಹೇಳಿದ್ದಾರೆ ಜಾಸ್ತಿನೇ ಬರುತ್ತೆ ಬ್ರೋ ಹಂಗೆ ಹಿಂಗೆ ಅಂತಂದು. ನಮ್ಮ ಬಯಲು ಸೀಮೆಯಲ್ಲಿ ಏಲಕ್ಕಿ ಬೆಳೆದಿವಿ, ಆಮೇಲೆ ಕಾಫಿನೂ ಬೆಳೆದ್ ತೋರ್ಸಿವಿ. ಅವ್ರಿಗೆ ಒಂದು ಮಾದರಿ ಆಗಿರ್ಬೇಕು ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ನೋಡಿ ಕಾಫಿ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಸ್ನೇಹಿತರೆ. ಕಾಫಿಗಂತೂ ತುಂಬಾ ವ್ಯಾಲ್ಯೂ ಇದೆ. ನೋಡಿ ನಿಮ್ದ್ರಲ್ಲಿ ಮಾಡ್ಬೇಕು ಅನ್ಸಿದ್ರೆ ಅದನ್ನ ಅಲ್ಲಿ ಒಂದ್ 20 ಗಿಡ ತಂದ್ ಹಾಕೊಳ್ರಿ. 20 ಗಿಡ ಅಂತ್ರು ಬೇಡ ಒಂದ್ 10 ಗಿಡ ತಂದ್ ಹಾಕೊಳ್ರಿ ಟ್ರಯಲ್ಗೆ ಅಂತಂದು. ಆಮೇಲೆ ನೋಡ್ರಿ ನಿಮಗಾಗೆ ಬಂದ್ರೆ ಮಾಡ್ರಿ. ಫಸ್ಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಮಾಡೋಣ ಬೇಡ ಅಂತಂದು. ನಿಮಗೆಲ್ಲ ಮಾಡಿದ್ಮೇಲೆ ಗೊತ್ತಾಗತ್ತೆ ಬೆಳೆಯೋಣ ಹಂಗೆ ಹಿಂಗೆ ಅಂತಂದು. ನೋಡಿ ಕಾಫಿ ಬಿಡಿಸ್ತಿದ್ದೀನಿ ಯಾವ ತರ ಇದೆ ನೋಡಿ. ಈ ತರ ಹಾರ್ವೆಸ್ಟ್ ಮಾಡ್ಬೇಕು. ಈ ತರ ಬಂದಿರ್ತದಲ್ಲ, ಅಲ್ಲ ಹಿಂಗ್ ಸುಮ್ಮನೆ ಎಳ್ಕಂದ್ರೆ ಬರ್ತದೆ, ಅದೇನು ಏನಿಲ್ಲ ನೋಡಿ.
ನೋಡ್ಬೋದು. ಹಾರ್ವೆಸ್ಟ್ ಮಾಡೋಕೆ ತುಂಬಾ ಈಸಿ ನೋಡಿ ಯಾವ ತರ ಇದೆ ಅಂತಂದ್ರೆ. ಕಾಫಿ ಈ ಸೈಜ್ ಎಲ್ಲಿ ಸಿಗಲ್ಲ. ನಮ್ ಪ್ರಕಾರ ಒಂದ್ ಗಿಡಕ್ಕೆ 5 kg ಬರ್ಬೋದು ಅನ್ಕೊಂಡಿವಿ. ಅಲ್ಲ ಬೇರೆ ಕಡೆ ಎಲ್ಲ ಬಾಳ ಬರುತ್ತೆ ಅಂತಿದ್ದಾರೆ. ನೋಡ್ಬೋದು ಗಿಡ ಎಷ್ಟು ಹೈಟ್ ಹೋಗಿದೆ ನೋಡಿ. ಎಷ್ಟು ಹೈಟ್ ಅಂದ್ರೆ 10 ಅಡಿ ಎತ್ತರ ಹೋಗಿದೆ. ಗಿಡ ಮಾತ್ರ ಫುಲ್ ಹೆಲ್ದಿ ಆಗಿದೆ. ಅದೇಂದ್ರೆ ಇದು ಒಂದ್ ಗಿಡ ಅಲ್ಲಿ ತೋರಿಸ್ದಂಗೆ ಅದು ಇದು ಒಂದು 2-3 ಇದೆ ಗಿಡ ಟ್ರಯಲ್ಗೆ ಅಂತಂದು ಹಾಕಿದ್ವಿ. 0 ಇನ್ವೆಸ್ಟ್ಮೆಂಟ್ ಮೇಲೆ ಸುಮ್ಮನೆ ಇರ್ಲಿ ಅಂತಂದು ಹಾಕಿದ್ವಿ. ನೋಡಿ ಆ ತರ ಬಂದಿದೆ ಗಿಡ. ಇದು ಅಷ್ಟೇನೆ, ಇದು ಅದಕ್ಕಿಂತ ಹೈಟ್ ಹೋಗಿದೆ ಬಿಡ್ರಿ. ಇದು 15 ಅಡಿ ಮೇಲೆ ಹೋಗಿದೆ ನೋಡಿ. ಇಲ್ಲಿ ನೋಡಿ, ಇದು ಒಂದ್ ಅರೆಯಲ್ಲಿ ಎಷ್ಟು ಕಾಯಿದೆ ಅಂತಂದು ನೋಡ್ಬೋದು ನೀವು. ನೋಡಿ ಇದು ಒಂದ್ ಅರೆಯಲ್ಲಿ ಎಷ್ಟು ಕಾಯಿದೆ, ಯಾವ ತರ ಗೊಂಚಲು ಯಾವ ತರ ಬಿಟ್ಟಿದೆ. ಒಂದು ಗೊಬ್ಬರ ಕೊಟ್ಟಿಲ್ಲ ಸ್ನೇಹಿತರೆ, ಒಂದು ಔಷಧಿ ಹೊಡೆದಿಲ್ಲ, ಏನೇನು ಇಲ್ಲ. ಯಾವ ತರ ಬಂದಿದೆ ಗಿಡ. ನೀವೇನಾದ್ರೂ ಮಾಡ್ಬೇಕಂದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂತೀರಾ ಅಂದ್ರೆ ಮಾಡ್ಬೋದು, ಒಳ್ಳೆ ಆದಾಯ ತಕ್ಕೋಬಹುದು. ನೋಡಿ ಯಾವ ತರ ಇದೆ ಅಂತಂದು ಗಿಡ ನೋಡಿ. ನೋಡಿ ಯಾವ ತರ ಇದೆ, ಗೊಂಚಲು ಹೆಂಗ್ ಬಿಟ್ಟಿದೆ. ಈ ಕಡೆ ನೋಡ್ಬೋದು ಸ್ನೇಹಿತರೆ, ಈ ಕಡೆ ಅದೇ ಸೈಜ್ ಹೆವಿ ಸೈಜ್ ಇದೆ ನೋಡ್ಬೋದು. ಹೆವಿ ಸೈಜ್ ನೋಡಿ ಯಾವ ತರ ಇದೆ ಅಂತಂದು, ಹೆವಿ ಸೈಜ್ ಇದೆ ನೋಡಿ. ನೋಡ್ಬೋದು ಯಾವ ತರ ಇದೆ ಅಂತಂದು. ಅವು ಗಿಡ ಇಷ್ಟ ಹೈಟ್ ಬೆಳಕೆ ಬಿಡಬಾರ್ದಿತ್ತು, ನಮಗೆ ಗೊತ್ತಿದ್ದಿಲ್ಲ. ನಾವೆಲ್ಲ 2-3 ತೋಟ ನೋಡ್ಕೊಂಡ್ ಬಂದಂಗೆ ಅಲ್ಲೆಲ್ಲ ಬರೀ 5 ಅಡಿ 4 ಅಡಿ 5 ಅಡಿ ಇದಾವೆ ನೋಡಿ. ನಮ್ಮ ಹೊಲದಲ್ಲಿ ಯಾವ ತರ ಬೆಳೆದಿದೆ ಗಿಡ ಮಾತ್ರ ನೋಡ್ಬೋದು. ಯಾವ ತರ ಹಣ್ಣು ನೋಡಿ, ಯಾವ ತರ ಹಣ್ಣಾಗಿದೆ. ಹಣ್ಣಾಗಿ ಸಿಪ್ಪೆನ ಅದರಲ್ಲೇ ಬಿಟ್ಕೊಂತ ಇದೆ ನೋಡಿ ಸ್ನೇಹಿತರೆ. ನೋಡಿ ಯಾವ ತರ ಇದೆ ಹಂಗ, ಒಂಥರ ಚೆರಿ ಹಣ್ಣು ನೋಡ್ದಂಗ ಆಕತ್ತೆ ಸ್ನೇಹಿತರೆ. ನೋಡಿದ್ರೆ ತಿಂದೇ ಬಿಡ್ಬೇಕು ಅನ್ಸುತ್ತೆ. ನೀವು ಮಾಡಿ ನೋಡಿ ಯಾವ ತರ ಆಗುತ್ತೆ ಅಂತಂದು. ಎಷ್ಟು ಗಿಡಗಳು ಭಾರಿ ಹೆಲ್ದಿ ಆಗಿದೆ ಸ್ನೇಹಿತರೆ. ನಮ್ಮ ಸೈಡ್ ಎಲ್ಲ ಕಾಯಿ ತೆಗಿತೀವೋ ಬಿಡ್ತೀವೋ ಸೆಕೆಂಡ್ರಿ, ಗಿಡಗಳು ಚೆನ್ನಾಗಿದಾವೆಲ್ಲ. ನೋಡು ಒಂದೊಂದ್ ಗೊನೆಯಲ್ಲಿ ಯಾವ ತರ ಗೊಂಚಲು ಹೆಂಗ್ ಬಿಟ್ಟಿದೆ ನೋಡಿ. ಹಿಂಗೆ ರೆಂಬೆ ಕೊಂಬೆ ಎಲ್ಲ ಹಿಂಗ್ ಬರುತ್ತಲ್ಲ, ಇವನ್ನೆಲ್ಲ ಕಟಾವ್ ಮಾಡ್ಬೇಕು. ಅವ್ರು ಹೇಳಿರೋ ಪ್ರಕಾರ ಈ ತರ ಬಂದ್ರೆ ಇವನ್ನೆಲ್ಲ ಹಿಂಗ್ ಕಟಾವ್ ಮಾಡಿದ್ರೆ ಚೆನ್ನಾಗಿ. ಇವನ್ನೆಲ್ಲ ಕಿತ್ ಹಾಕ್ಬೇಕು. ಹಿಂಗೆ ಕಿತ್ ಹಾಕಿದ್ರೆ ಚೆನ್ನಾಗಂತ ಹೇಳ್ತಾರೆ ಸ್ನೇಹಿತರೆ. ಗಿಡ ಎಷ್ಟು ಹೈಟ್ ಹೋಗಿದೆ ನೋಡಿ. ನೋಡಿ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಕಾಫಿ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಒಳ್ಳೆ ಕಾಫಿ ಹಾಕಿದಂದ್ರೆ ಒಳ್ಳೆ ಆದಾಯ ಪಡಿಬೋದು. ಕಾಫಿ ನೀವು ಚೆನ್ನಾಗಿ ಗಿಡಗಳೆಲ್ಲ ನೋಡ್ಕೊಂಡು ಸ್ವಲ್ಪ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತೀನಿ ಅಂದ್ರೆ ಒಳ್ಳೆ ಆದಾಯ ಇದೆ. ಕಾಫಿಯಲ್ಲಿ ಏನು ಯಾರು ಲಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಕಾಫಿ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೆ ನಮ್ಮ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನೇ ನಿಮ್ದು ಅನಿಸಿಕೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಇದೇ ತರ ವಿಡಿಯೋಗಾಗಿ ನಮ್ಮ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.